ಹಾಯ್ ಎಲ್ಲ ನಮಸ್ತೆ. ಡೇ 157 ವೀಕ್ 21 ಆಲ್ಮೋಸ್ಟ್ 5 ಮಂತ್ಸ್ ಆಗಿದೆ. ಸೊ ಫಿಸಿಯೋಗೆ ಹೋಗಿದ್ದೆ, ಅಲ್ಲೇ ಸ್ಟ್ರೆಚಿಂಗ್ ಎಲ್ಲ ಮಾಡ್ತಾ ಇದ್ದೀನಿ. ಸೊ ನಮ್ಮ ಪಾರ್ಟ್ಸ್ಗೆ ಹ್ಯಾಮ್ಸ್ಟ್ರಿಂಗ್ ಮತ್ತು ಗ್ಲೂಟ್ಸ್ ಮಸಲ್ ಸ್ಟ್ರೆಚಿಂಗ್ ಮಾಡಿದೆ. ಸೊ ಒಂದು ಸೈಡ್ ವಾರ್ಮ್ ಅಪ್ ಮಾಡೋಣ ಅಂತ ಸಿಂಗಲ್ ಆಗಿ ಹ್ಯಾಮ್ಸ್ಟ್ರಿಂಗ್ ಕಲ್ಸ್ ಮಾಡ್ತಾ ಇದ್ದೀನಿ. ಹಾಗೆ ನೀ ಎಕ್ಸ್ಟೆನ್ಷನ್ ಸಹ ಮಾಡಿದ್ದೆ. ವಾರ್ಮ್ ಅಪ್ ತುಂಬ ಇಂಪಾರ್ಟೆಂಟ್, ನೀ ವರ್ಕೌಟ್ ಏನೇ ಮಾಡೋಕ್ಕಿಂತ ಮುಂಚೆ. ಸೊ ಅದರಿಂದ ಮಸಲ್ಗೆ ಬ್ಲಡ್ ಫ್ಲೋ ಆಗಲಿ ಅಂತ. ಆ್ಯಂಡ್ ಫಸ್ಟ್ ವರ್ಕೌಟ್ ಬಂದ್ಬಿಟ್ಟು ಲ್ಯಾಟ್ರಲ್ ಪೋಗೋ ಹಾಪ್ಸ್. ಇದು ನಿಮ್ಮ ಗ್ರೌಂಡ್ ಕಾಂಟ್ಯಾಕ್ಟ್ ಇರುತ್ತಲ್ಲ, ಅದು ಸ್ವಲ್ಪ ಕಮ್ಮಿ ಆಗಲಿ ಅಂತ. ಕಮ್ಮಿ ಆಗಲಿ ಅಂದರೆ ಆ ರಿಯಾಕ್ಟಿವ್ ಕೊಡಬೇಕಲ್ಲ ನಿಮಗೆ. ಅದರಿಂದ ಯಾಕಂದರೆ ನಾವು ಸ್ಪೋರ್ಟ್ಸ್ ಆಡೋಕ್ಕಾಗಲ್ಲ ನೆಕ್ಸ್ಟ್. ಅದರಿಂದ ಅದಕ್ಕೆ ನೆಕ್ಸ್ಟ್ ಎ ವಾಕು. ಇದು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸ್ಪ್ರಿಂಟರ್ಸ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಬರೀ ಸ್ಪ್ರಿಂಟರ್ಸ್ ಅಂತಲ್ಲ, ನಾರ್ಮಲ್ ಅಥ್ಲೆಟ್ಸ್ ಎಲ್ಲ ಮಾಡ್ತಿರ್ತಾರೆ. ಸೊ ನನಗೆ ಇವತ್ತು ಎ ವಾಕ್ಸ್ ಎಲ್ಲ ಮಾಡಿಸಿದ್ರು. ಆ್ಯಂಡ್ ಅಗೇನ್ ಸ್ಕಿಪ್ ಆಗಿದ ತಕ್ಷಣ ತಿರ್ಗಿ ವಿ ವಾಕ್ಸ್. ಇದು ವಿ ವಾಕ್ಸ್ ಅಂತಂದರೆ ಒಂದು ಟ್ರಯಲ್ ನೋಡ್ತಾ ಇದ್ದಾರೆ, ಅಂದರೆ ಈ ಥರ ಮಾಡಬೇಕು ಅಟ್ ಎ ಟೈಮ್. ಸೊ ಈಗ ನಾನು ವಾಕಿಂಗಲ್ಲಿ ಮಾಡ್ತಾಯಿದ್ದೀನಿ, ನೆಕ್ಸ್ಟ್ ಎ ಟೈಮ್ ರನ್ನಿಂಗಲ್ಲಿ ಮಾಡ್ತೀನಿ. ಅದರಿಂದ ಸೊ ಈ ವಾಕಲ್ಲಿ ಮಾಡಿ ತೋರಿಸ್ತು. ಆ್ಯಂಡ್ ನೆಕ್ಸ್ಟ್ ತಗೊಳ್ಳಿ ಸ್ಕಿಪ್ಪು ರನ್ನಿಂಗಲ್ಲಿ ಮಾಡ್ತಾ ಇದ್ದೀನಿ. ಸೊ ಇವತ್ತು ಸ್ಟ್ರೆಂತ್ ವರ್ಕೌಟ್ ಜಾಸ್ತಿ ಇರೋಲ್ಲ, ಬರೀ ಜಂಪು, ರಿಯಾಕ್ಟಿವ್ ವರ್ಕೌಟ್ಗಳಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಟ್ರಿಪಲ್ ಜಂಪು. ಸೊ ಇವಾಗ ನೋಡ್ತಾ ಇದ್ದೀರಲ್ಲ ನೀವು, ಡಬಲ್ ಲೆಗಲ್ಲಿ ನಾನು ಟ್ರಿಪಲ್ ಜಂಪ್ ಮಾಡ್ತಾ ಇರೋದು. ನೆಕ್ಸ್ಟ್ ಸಿಂಗಲ್ ಲೆಗಲ್ಲಿ ಟ್ರಿಪಲ್ ಜಂಪು. ಆದಷ್ಟು ನೋಡ್ಕೊಂಡು ಹುಷಾರ ಮಾಡಿ, ನಿಮ್ಮ ಫಿಸಿಯೋ ಗೈಡೆನ್ಸ್ ತಗೊಳ್ಳಿ. ನಾನು ಮಾಡ್ತಾ ಇದ್ದೀನಿ ಅಂತ ನೀವು ಮಾಡೋಕ್ಕೆ ಹೋಗ್ಬಿಡಿ, ಯಾಕಂದರೆ ಒಬ್ರೊಬ್ರು ರಿಕವರಿ ಒಂದೊಂದು ಥರ ಇರುತ್ತೆ. ಅದರಿಂದ ನೆಕ್ಸ್ಟ್ ಸಿಂಗಲ್ ಲೆಗ್ ಬಾಕ್ಸ್ ಜಂಪು. ನಾನು ಹಂಗೆ ಮಾಡ್ತೀನಿ ಸರ್ ಅಂದರೆ ನನ್ನ ಫಿಸಿಯೋಗೆ ಬೇಡಪ್ಪ, ಫಸ್ಟು ಹಂಗೆ ಮಾಡು, ನನ್ನ ಲೈಕ್ ಸ್ಟೆಪ್ ಹಾಕೊಂಡು ಮಾಡು. ನಿಮ್ಮ ಮೈಂಡು ಮತ್ತು ನಿಮ್ಮ ಲೆಗ್ಗೆ ಸ್ವಲ್ಪ ಗೊತ್ತಾಗಲಿ ಅನ್ನೋ ಥರ ಹೇಳಿ ಮಾಡಿಸಿದ್ರು. ಸೊ ಇದಾಗಿದ್ದ ತಕ್ಷಣ ನೆಕ್ಸ್ಟು ಆ ಸ್ಟೆಪ್ ಅಪ್ ತೆಗೆದು ಮಾಡೋಕ್ಕೆ ಹೇಳ್ತಾರೆ. ಸೊ ನೋಡಿ ಈಗ ಅದಾಯ್ತು ಸ್ಟೆಪ್ ಅಪ್ ತೆಗೆದು ಮಾಡೋಕ್ಕೆ ಹೇಳ್ತಾರೆ. ಆ್ಯಂಡ್ ನನ್ನ ರೈಟ್ ಲೆಗಲ್ಲಿ ಸ್ವಲ್ಪ ಪವರ್ ಜಾಸ್ತಿ ಇದೆ ಕಂಪೇರ್ಡ್ ಟು ಲೆಫ್ಟು. ಅದರಿಂದ ಸ್ವಲ್ಪ ಲೆಫ್ಟಲ್ಲಿ ಜಂಪು ಅಷ್ಟೊಂದು ಗೊತ್ತಾ ಇಲ್ಲ, ಬಟ್ ಇನ್ನು ಪವರ್ ಇದೆ ಅಂತ ಹೇಳಿದ್ರು. ಆ್ಯಂಡ್ ನಾನು ಲಾಸ್ಟ್ ಎಕ್ಸಸೈಸಲ್ಲಿ ಮಾಡಿದ ಪವರ್ ಬಗ್ಗೆ. ಸೊ ಎಕ್ಸ್ಪ್ಲೋಸಿವ್ ಪವರ್ ಬರೋಕ್ಕೆ ಇದು ಹ್ಯಾಮ್ಸ್ಟ್ರಿಂಗಿಗೆ ಮಾಡಿಸ್ತಾ ಇರೋದು, ಆ ಪವರ್ ಜನ್ರೇಟ್ ಆಗಲಿ ಅಂತ. ನೆಕ್ಸ್ಟು ಪುಷ್ ಪ್ರೆಸ್ಸು. ಇದು ಟ್ರಿಪಲ್ ಎಕ್ಸ್ಟೆನ್ಷನ್ ಅಂತಾರೆ. ಲೈಕ್ ಹಿಪ್ಪು, ನೀ ಮತ್ತು ಆ್ಯಂಕರ್, ಈ ಮೂರೂ ಒಂದೇ ಟೈಮ್ ಎಕ್ಸ್ಟೆನ್ಷನ್ ಆಗುತ್ತೆ. ಈ ವರ್ಕೌಟ್ ಮೇನ್ಲಿ ಟಾರ್ಗೆಟ್ ಮಾಡೋದು ನಮ್ಮ ಎಕ್ಸ್ಪ್ಲೋಸಿವ್ ಪವರ್ಗೆ. ಸೊ ಗೈಸ್ ಇದಾಗಿತ್ತು ಇವತ್ತಿನ ವರ್ಕೌಟ್ಸ್ ಎಲ್ಲ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.